ಹೇಳ್ತಾರೆ ಟ್ವೀಟ್ ಮಾಡಿಬಿಟ್ಟು ಬೋಗಸ್ ಬಿಟ್ಟು 230 ಅಂಗಡಿಗಳು ಅಲ್ಲಿ ಇದ್ದಿದ್ದೆಲ್ಲ ಡಿಮಾಲಿಷ್ ಮಾಡಿಬಿಟ್ಟು ನಾವು ಜೈ ಆಗಿಬಿಟ್ಟಿದ್ದೀವಿ, ನಮಗೆ ವಿನ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ಕೃಷ್ಣ ಬೈರೇಗೌಡರೇ, ಇದು ನಿಮಗೆ ಮಾಹಿತಿ ತಪ್ಪು ಸಿಕ್ಕಿರೋದು. ಇದು ನಮ್ಮದು ಮೋಸ ಇಲ್ಲ, ಇದು ನಮಗೆ ಮಾಡಿರೋದು ಮೋಸ. ನೀವು ನಮ್ಮ ಹತ್ರ ದಾಖಲೆ ಐತೆ, ಡಾಕ್ಯುಮೆಂಟ್ ನೋಡಿ, ಇದು ಎಂಡಾಸ್ಮೆಂಟು, ಲೈಸೆನ್ಸು, ಬಾಡಿಗೆ ಕಟ್ಟಿರೋ ರಸೀದು, ಮತ್ತು ಏನಕ್ಕೆ ಕೊಟ್ಟರು ನೀವು ರಸೀದು, ಲೈಸೆನ್ಸ್ ಏನಕ್ಕೆ ಕೊಟ್ಟರು ಬೋಗಸ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ. ನೀವು ನಮಗೆ ಕರೀರಿ, ನಾವು ಮುಂದೆ ಬರ್ತೀವಿ, ಮುಂದೆ ಏಕೈಕ ಬಂದ್ಬಿಟ್ಟು ನಾವು ಕೂತ್ಕೊಂಡು ಮಾತಾಡ್ತೀವಿ, ನಾವು ತೋರಿಸ್ತೀವಿ. ಆಮೇಲೆ ನೀವು ನೋಡ್ಕೊಳ್ಳೋ ಮೇಲೆ ಹೇಳಿ ಇದು ಬೋಗಸ್ಸಾ ಇಲ್ಲ ಇದು ಒರಿಜಿನಲ್ ಅಂತ. ಇಲ್ಲ ಬೋಗಸ್ ಇರ್ತಾ ಇದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಬರ್ತಾ ಇತ್ತ ನಮ್ಮ ಪರವಾಗಿ? ನೀವು ಹೇಳಿ ಸ್ವಾಮಿ, ನೀವೊಂದು ಎಜುಕೇಟೆಡ್ ಪರ್ಸನ್ನು, ಅಮೇರಿಕಾಯಿಂದ ಓದಿ ಬಂದಿದ್ದೀರಾ, ನೀವು ನಮಗಿಂತ ಜಾಸ್ತಿ ಓದಿದ್ದೀರಾ, ನೀವು ನಮಗಿಂತ ಹೈಯರ್ ಅಥಾರಿಟೀಸ್ ಗೊತ್ತು ನಿಮಗೆ. ಅದಕ್ಕೆ ನಿಮಗೆ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ನಿಮಗೆ ಬೆಂಗಳೂರು ಅರ್ಬನ್ ಮಿನಿಸ್ಟರ್ ಅಂತ ಭಾಳ ನಿಮಗೆ ಡೆವಲಪ್ ಮಾಡ್ತಾ ಇದ್ದೀರಾ. ಡೆವಲಪ್ ಮಾಡಿರಿ, ನಮಗೆ ಖುಷಿನೇ ಇಲ್ಲ ಅಂತ ಇಲ್ಲ. ಆದರೆ ಬಡವರು ಹೊಟ್ಟೆ ಮೇಲೆ ಬರೆದ್ಬಿಟ್ಟು ಶ್ರೀಮಂತರಿಗೆ ಬಂದುಬಿಟ್ಟು ಇನ್ನೂ ಶ್ರೀಮಂತರು ಮಾಡೋಕ್ಕೆ ಅವಕಾಶ ಪಡ್ಕೊಳ್ಬೇಡಿ. ಇದು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನಮಗೆ ನೇರವಾಗಿ ಕರೆದ್ಬಿಟ್ಟು ನೀವು, ನಾನು ಈ ಅಂಗಡಿಗಳಿಗೆ ಪ್ರೆಸಿಡೆಂಟ್ ಅನ್ನ ಇವಾಗ, ನನ್ನ ಹೆಸರು ಮೊಹಮ್ಮದ್ ರಫೀಕ್ ಎಸ್ ಅಂತ, ನನ್ನ ನಂಬರು ಹೇಳ್ತೀನಿ 9845368648. ಕೃಷ್ಣ ಬೈರೇಗೌಡ ಅವರೇ, ಇದು ನೀವು ಕ್ಲಿಪ್ ನೋಡ್ತಾ ಇದ್ರಿ, ನೀವು ಈ ಮಾಧ್ಯಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಕರೀರಿ, ನಾನು 5-6 ಜನ ನಮ್ಮ ಯಾರು ಇದಕ್ಕೆ ಸಂಬಂಧಪಟ್ಟಿರೋ ಲೀಡರ್ಗಳಿದ್ದಾರೆ, ಕರ್ಕೊಂಡು ಬಂದು ಮುಂದೆ ಕೂತ್ಕೊಂಡು ನೀವು ಬಗೆಹರಿಸ್ರಿ. ಆವಾಗ ನೀವು ಹೇಳಿ ಫೇಕ್ ಅಂತ ನಾವು ಒಪ್ಕೊಳ್ತೀವಿ. ಯಾಕೆ ಸ್ವಾಮಿ ನಮ್ಮ ಮುಂದೆ ನಮಗೆ ಹೊಟ್ಟೆ ಉರಿಸ್ತೀರಾ ನೀವು? ನಮಗೆ ಹೆಂಡತಿ ಮಕ್ಕಳು ಇದ್ದಾರೆ, ನಮಗೆ ತರಬೇತಿ ಸಾಲ ಇದೆ, ನಾವು ಮಾಡಬೇಕು. ಇವಾಗ ನಮ್ಮ ಅಂಗಡಿಗಳು ಹೊರದಾಕ್ಬಿಟ್ಟಿದ್ದೀರಾ ನಿಮ್ಮ ಆದೇಶದ ಮೇಲೆ, ಕೋರ್ಟ್ ಆದೇಶ ಅಂತ ಹೇಳ್ತೀರಾ. ಇವತ್ತು ನಮಗೆ ಸಂಪಾದನೆ ಇಲ್ಲ, ನಾನು 100 ಸಂಪಾದನೆ ಮಾಡ್ತೀವಿ, ಇಲ್ಲ 5 ಸಂಪಾದನೆ ಮಾಡ್ತೀವಿ. ಆದರೆ ನಾವು ಹೆಂಡತಿ ಮಕ್ಕಳಿಗೆ ಯಾರು ಕಳ್ತನ ಮಾಡೋ ಸಂಪಾದನೆ ಮಾಡ್ತಾ ಇರಲಿಲ್ಲ, ಯಾರು ಕಟ್ ಪಾಕೆಟ್ ಮಾಡ್ಕೊಂಡು ಸಂಪಾದನೆ ಮಾಡಲಿಲ್ಲ, ಯಾರು ಗಾಂಜಾ ಇದೆಲ್ಲ ಮಾಡ್ಕೊಂಡು ಮಾಡಿಲ್ಲ. ನಾವು ಎಲ್ಲರೂ ಹೇಳ್ತಾವ್ರೆ ಇಲ್ಲಿನ ಮಾಫಿಯಾ ನಡೀತಾ ಇದೆ ಅಂತ. ಬಂದು ನೀವು ಪ್ರೂಫ್ ಮಾಡಿ ಸ್ವಾಮಿ. ನೀವು ಆ ಥರ ಇದೆ, ನಾವು ನಿಮ್ಮ ಮುಂದೆ ನಾವು ತಲೆ ಬಗೆಸ್ತೀವಿ. ನಾವು ಇದೆಲ್ಲ ನಮ್ಮ ತಂದೆ ಟೈಮಲ್ಲಿ, ನಮ್ಮ ದೊಡ್ಡ ಟೈಮ್ನಲ್ಲಿ, ಕೆಲವು ತಾತ ಟೈಮ್ನಲ್ಲಿ ನಾವು ಕೂತಿರೋದು. ಇದು ನೀವು ಫಸ್ಟು ನೀವು ಪರಿಶೀಲನೆ ಮಾಡಿ ನೀವು ಈ ಡಾಕ್ಯುಮೆಂಟ್ ಹೆಂಗೆ ಅಂತ, ಆಮೇಲೆ ನೀವು ಸ್ವಾಮಿ ನೀವು ಟ್ವೀಟ್ ಮಾಡಿ ನಿಜವಾಗ್ಲೂ ಇದು ಫೇಕಾ ಇಲ್ಲ ಅಥವಾ ಇದು ಒರಿಜಿನಲ್ ಅಂತ ನೀವು ನೋಡಿ. ಮತ್ತೆ ನಾವೆಲ್ಲ ಪೂರ್ತಿ ಏನು ಮಾಡ್ಕೊಳ್ತೀವಿ ಗೊತ್ತಿಲ್ಲ. ಹೆಂಡತಿ ಮಕ್ಕಳಿಗೆ ಎಲ್ಲ ಪೂರ್ತಿ ಬಂದ್ಬಿಟ್ಟು ಬೀದಿನಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ ನಾವು. ಇನ್ನು ಮುಂದೆ ನಿಮಗೆ ಗೊತ್ತಿದೆ ಯಾವ ಬೀದಿನಲ್ಲಿ ಬಂದಿದೆ, ಅವ್ರು ಏನು ಮಾಡ್ತಾರೆ ಅಂತ ನೋಡೋದು ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಬಂಗ್ಲಾದಲ್ಲಿ ಇದ್ದಾರೆ, ನಾವು ಜೋಪಡಿಯಲ್ಲಿ ಇದ್ದೀವಿ, ನಮ್ಮ ಮನೇಲಿ ಇದ್ದೀವಿ, ಬಾಡಿಗೆ ಮನೆ, ಸ್ವಂತ ಮನೆ ಸೆಕೆಂಡ್ರಿ. ಅದು ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ನಾವು ದುಡಿತಾ ಇದ್ದೀವಿ, ಕಷ್ಟಪಟ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀವಿ. ಈ ಥರ ಮಾಡಿಬಿಟ್ರೆ ಬೀದಿಗೆ ಬಂದ್ಬಿಟ್ಟು ನಾವು ಕಳ್ಳರು ಆಗಬೇಕಾ? ಏನಾಗಬೇಕು ನೀವೇ ಹೇಳಿ ಸ್ವಾಮಿ. ಕೆಲಸ ಸಿಕ್ಕಲ್ಲ, ರೋಡ್ನಲ್ಲಿ ಕೂತ್ಕೊಂಡು ಭಿಕ್ಷೆ ಕೇಳೋಕ್ಕಾಗಲ್ಲ. ಏನಾಗ್ತದೆ ಭಿಕ್ಷೆ ಆಗ್ತಾರ? ಕೈ ಕಾಲು ಚೆನ್ನಾಗಿದೆ, ದುಡಿಮೆ ಮಾಡಿಬಿಟ್ಟು ಸಂಪಾದನೆ ಮಾಡಿಬಿಟ್ಟು ಕೆಲಸ ಮಾಡಿಬಿಟ್ಟು ಕೊಡಪ್ಪ ಅಂತ. ಈ ವಯಸ್ಸಿನ ಯಾರು ಕೆಲಸ ಕೊಡ್ತಾರೆ? ನೀವೇನು ನಮಗೆ ಗೌರ್ಮೆಂಟ್ ಇದು ಕೊಡ್ತೀರಾ? ನೀವು ಕೆಲಸ ಕೊಡ್ತೀರಾ? ನೀವು ಹೇಳಿ ಸ್ವಾಮಿ. ಅದಕ್ಕೆ ಪರಿಹಾರ ತೆಗೀರಿ. ನೀವು ನಮ್ಮ ಮಗಳು ಎತ್ತಿದ್ರಲ್ಲ, ಈ ಜಾಗ ನೀವು ಉಪಯೋಗಿಸ್ತಾ ಇಲ್ವಲ್ಲ, ಗೌರ್ಮೆಂಟ್ ಜಾಗ ಬೇಕಲ್ಲ, ಬೇರೆ ಅವ್ರಿಗೆ ಕೊಡಬಾರ್ದು. ನಾವು ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ದೀವಿ. ಈ ಜಾಗ ನಾವು ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ದೀವಿ, ಇಲ್ಲೇ ಸತ್ತೋಗ್ಬಿಡ್ತೀವಿ ನಾವು. ಕೃಷ್ಣ ಬೈರೇಗೌಡರೇ, ಇದಕ್ಕೆಲ್ಲ ಪೂರ್ತಿ ಮಾಧ್ಯಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಕರೀರಿ, ಪರಿಶೀಲನೆ ಮಾಡಿ, ನೀವು ಕೋರ್ಟ್ಗೆ ಮಾಡಿ, ಏನೇನು ಇಲ್ಲಿ ಕಟ್ಟ ಕರೀರಿ. ಎಲ್ಲರ ಮುಂದೆ ಬರೋಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ನಮಗೆ, ನಾವು ಇಲ್ಲೇ ಹುಟ್ಟಿ ಬೆಳೆದಿರೋ ಜನ ನಾವು ಪಕ್ಕಾ ಕನ್ನಡಿಗರು. ನಾವು ಯಾವುದು ಬೇರೆ ಊರಿಂದ ಬೇರೆ ದೇಶದಿಂದ ಬಂದಿಲ್ಲ. ನಾವು ಇದೇ ದೇಶದಲ್ಲಿ ಇದ್ದು, ಇದೇ ಬೆಂಗಳೂರಲ್ಲಿ ಇದ್ದು ಹುಟ್ಟಿ ಬೆಳೆದು ನಾವು ಪಟ್ಟಿಗಳಲ್ಲಿ ನಾವೆಲ್ಲ ನಮ್ಮ ವರ್ಗದವರು ಮುಸ್ಲಿಮ್ಸ್ ಅವರಾಗಿ ನಿಮ್ಮ ಪರವಾಗಿ ನಿಂತು ಏಕೈಕ ಎಲ್ಲ 95% ನಿಮಗೆ ನಮ್ಮ ಸರ್ಕಾರ ಆಗಬೇಕು ಅಂತ ಹೇಳ್ಬಿಟ್ಟು BJP ಸರ್ಕಾರ ಇದ್ದಾಗ ಅವ್ರಿಗೆ ಸೋಲಿಸಿ ನಮ್ಮ ಕಡೆ ನಾವು ಬಿನ್ಪಾಡಿಸಿದ್ದೀವಿ. ಅದು ಕಾರಣಕ್ಕೆ ನೀವು ದಯವಿಟ್ಟು ನಿಮ್ಮ ವೋಟ್ಗಳನ್ನು ಕೈಸಬೇಡಿ. ಇಲ್ಲ ಅಂದರೆ ಬರೋ ದಿನಗಳಲ್ಲಿ ನಾವು ನೇರವಾಗಿ ನಾವು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ ಎಲ್ಲ ಬಿಟ್ಬಿಟ್ಟು ನಾವು BJP ಸಪೋರ್ಟ್ ಮಾಡ್ತೀವಿ, BJPಗೆ ವಿನ್ ಮಾಡಿಸ್ತೀವಿ. ಅದು ನಮಗೆ ನಿರ್ಧಾರ ಆಗೋದಿದೆ. ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.